ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2023ನೇ ವರ್ಷದಲ್ಲಿ ಕ್ರಿಸ್ತ ಜಯಂತಿಯನ್ನು ಮತ್ತು ಯೇಸುವಿನ ಜನ್ಮ ದಿನವನ್ನು ಧ್ಯಾನಿಸುವಂತೆ ದೇವರು ದಿನವನ್ನು ಸಮಯ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಇದನ್ನು ಕೊಂಡೋಗಿ ಜನಗಳ ಮಧ್ಯದಲ್ಲಿ ತಲುಪುವುದಕ್ಕೆ ಪ್ರಯತ್ನ ಪಡುತ್ತಿರುವಂತಹ ದೇವದಾಸನಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಈ ದಿನದಲ್ಲಿ ಸಂದೇಶದ ಅಂಶವನ್ನು ತೆಗೆದುಕೊಂಡಿರುವಂಥದ್ದು ಮಾನವನ ಕುಲ ಸಂತೋಷಿಸಲು ಯೇಸು ಮಹಾರಾಜನಾಗಿ ಭೂಮಿಯಲ್ಲಿ ಜನಿಸಿದ್ದ. ಮಾನವನ ಕುಲ ಸಂತೋಷಿಸುವುದಕ್ಕಾಗಿ ಯೇಸು ಮಹಾರಾಜನಾಗಿ ಭೂಮಿಯಲ್ಲಿ ಜನಿಸಿದ. ಯೇಸು ಸ್ವಾಮಿ ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಾಕೆ ಜನಿಸಿದ, ಏನಿಗಾಗಿ ಜನಿಸಿದ ಎಂಬುದಾಗಿ ನೋಡಲ್ಪಡುವಾಗ ಮಾನವನ ಪಾಪಗಳಿಂದ ಬಿಡಿಸಲ್ಪಡುವುದಕ್ಕಾಗಿ, ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಯೇಸು ಭೂಮಿ ಮೇಲೆ ಜನಿಸಿ ಬಂದಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 22ರಿಂದ 23ವರೆಗೂ ಓದಲ್ಪಡುವಾಗ, ಆಕೆ ಒಬ್ಬ ಮಗುವನ್ನು ಹೆರುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಯೇಸು ಎಂದರೆ ದೇವರು ನಮ್ಮ ಸಂಗಡ ಇದ್ದಾನೆ, ಇಮ್ಮಾನುವೇಲ್ ಎಂಬುದಾಗಿ. ಇಲ್ಲಿ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಜನಿಸಿ ಬಂದಿದ್ದಾನೆ ಮತ್ತು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ ಬಂದಿದ್ದಾನೆ. ಈ 23ನೇ ವರ್ಷದಲ್ಲಿ ಲೋಕ ಆನಂದಿಸ್ತಾ ಇರೋದು, ಲೋಕ ಸಂತೋಷ ಪಡ್ತಾ ಇರೋದು, ಮನುಷ್ಯನು ಬಾಳುತ್ತಿರುವ ಪಾಪಗಳಲ್ಲಿ, ಕಷ್ಟಗಳಲ್ಲಿ, ನೋವುಗಳಲ್ಲಿ, ವ್ಯಾಧಿಗಳಲ್ಲಿ, ಬಲಹೀನತೆಯಲ್ಲಿ, ಮರಣಗಳಲ್ಲಿದ್ದಂಥ ಜನಗಳನ್ನು ಬಿಡಿಸಿ ಕಾಪಾಡುವುದಕ್ಕಾಗಿಯೇ ಈ ದಿನದಲ್ಲಿ ಎಲ್ಲ ಜನಗಳು ಆ ಸಂತೋಷವನ್ನು ಅನುಭವಿಸ್ತಾ ಇದೆ ಎಂಬುದಾಗಿ ನಾವು ನೋಡುವುದಾಗಿದೆ. ಅದೇ ರೀತಿಯಲ್ಲಿ ಲೋಕ ಇನ್ನೊಂದು ಸಂತೋಷ ಪಡ್ತಾ ಇದೆ. ಅದನ್ನು ಕೂಡ ನಾವು ನೋಡಲ್ಪಡುವಾಗ ದೊಡ್ಡವರು, ಚಿಕ್ಕವರು, ಯೌವನಸ್ಥರು, ಹೆಂಗಸರು, ಮುದುಕರು ಎಲ್ಲರೂ ಕೂಡ ಮದ್ಯಪಾನ, ಧೂಮಪಾನ, ಡ್ರಗ್ಸ್, ಅನೇಕ ಕೆಟ್ಟ ಚಟಗಳಲ್ಲಿ ಆನಂದಿಸ್ತಾ ಇದ್ದಾರೆ. ಆದರೆ ಈ ಆನಂದಿಸ್ತಾ ಇರುವಂಥದ್ದು ಮನುಷ್ಯನನ್ನು ಉನ್ನತಕ್ಕೆ, ಮನುಷ್ಯನನ್ನು ಉತ್ತಮ ಬಾಳಕ್ಕೆ, ಮನುಷ್ಯನ ಪರಿಶುದ್ಧಕ್ಕೆ ಕೊಂಡೋಗುತ್ತಾ ಇಲ್ಲ. ಬದಲಿಗೆ ಮನುಷ್ಯನ ನಾಶನಕ್ಕಾಗಿ, ಮನುಷ್ಯನ ಮರಣಕ್ಕಾಗಿ ಕೊಂಡೋಗುತ್ತಾ ಇರುವಂಥ ಆ ಸಂತೋಷದಿಂದ ಬಿಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಹುಟ್ಟು ಬಂದಿರುವವನಾಗಿದ್ದಾನೆ. ಅದು ಹೀಗೆ ಹುಟ್ಟು ಬಂದ ಮನುಷ್ಯನ ಕುಲದಲ್ಲಿ ಅಂತ ಹೇಳಿದ್ರೆ ಮಾನವನ ರೂಪವನ್ನು ಮಾನವನಾಗಿ ಜನಿಸಿ ಭೂಮಿ ಮೇಲೆ ಬಂದಿದ್ದಾನೆ. ಅಂದರೆ ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ, ತನ್ನ ರೂಪದಲ್ಲಿ ಉಂಟು ಮಾಡಿದ ಮನುಷ್ಯನನ್ನೇ ನೀವು ಆಶೀರ್ವದಿಸಿ, ನೀವು ಲೋಕದಲ್ಲಿ ಹೆಚ್ಚಿ ಆಳ್ವಿಕೆ ಮಾಡುತ್ತಾ ದೊರೆತನ ಮಾಡಿರಿ ಅಂತ ಹೇಳಿದ ಮನುಷ್ಯನೊಂದಿಗೆ ಅದೇ ಮನುಷ್ಯನು ಪಾಪದಲ್ಲಿ ಬಿದ್ದು ಒದ್ದಾಡುವಾಗ ಅವನು ಬಿಡಿಸುವುದಕ್ಕಾಗಿ ಅದೇ ದೇವರು ಮಾನವನೊಂದಿಗೆ ಬಾಳುವುದಕ್ಕಾಗಿ ಜನಿಸಿ ಬಂದಿದ್ದಾನೆ ಎಂಬುದಾಗಿ, ಅದಕ್ಕಾಗಿ ಮನಕುಲ ಸಂತೋಷ ಪಡಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡಲ್ಪಡುವಾಗ ಅಲ್ಲಿ ಕೂಡ ಅದೇ ವಾಕ್ಯವನ್ನು ಬರೆಯಲ್ಪಟ್ಟಿದೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಇಲ್ಲಿ ಜನಗಳಿಗೆ ಹೆದರಬೇಡಿರಿ. ಮನುಷ್ಯನು ಈಗಿನ ಕಾಲದಲ್ಲಿ ಹೆದರಿಕೆ, ಭಯ, ದಿಗುಲು ಅನೇಕಗಳಿದೆ. ಮರಣ ಬಂದಾಗ ಭಯ, ವ್ಯಾಧಿ ಬಂದರೆ ಭಯ. ಅನೇಕ ಜನಗಳು ವ್ಯಾಧಿಗಳಿಂದ, ರೋಗಗಳಿಂದ, ಮರಣದ ಕಟ್ಟುಗಳಿಂದ ಮತ್ತು ಅದೇ ರೀತಿಯಲ್ಲಿ ಅನೇಕ ವಿಧದಲ್ಲಿ ಮಂತ್ರವಾದ ತಂತ್ರಗಳಿಂದ, ಬೆಳ್ಳಿ ಶೂನ್ಯಗಳಿಂದ ಭಯ ಪಡ್ತಾ ಇರುವ ಜನಗಳಿಗೆ ಆ ಭಯದಿಂದ ಬಿಡಿಸುವುದಕ್ಕಾಗಿ ಅದೆಲ್ಲ ನಾನು ಜಯಿಸಲಿಕ್ಕೆ ಬಂದಿದ್ದೇನೆ, ಯಾವುದೇ ನಿಮ್ಮ ಮೇಲೆ ಅಧಿಕಾರಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ, ನಾನೇ ಎಲ್ಲದರಿಂದ ಬಿಡಿಸುವ ಶಕ್ತನಂತ ಹೇಳಲಿಕ್ಕೆ ಭಯ ಪಡುವಂಥ ಜನಗಳಿಗೆ, ಹೆದರುಕೊಳ್ತಾ ಇರುವ ಜನಗಳಿಗೆ, ನಡುಗುತ್ತಾ ಇರುವ ಜನಗಳಿಗೆ ಇದು ಧೈರ್ಯಪಡಿಸುವುದಕ್ಕಾಗಿ, ಅವರನ್ನು ಉದ್ಧರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಜನಿಸಿ ಬಂದಿದ್ದಾನೆ. ವಾಕ್ಯದಲ್ಲಿ ಹೇಳಿರುವ ಪ್ರಕಾರವೇ, ಏಕೆಂತ ಹೇಳಿದ್ರೆ ಜನರಿಗೆ ಮಹಾ ಸಂತೋಷ ಉಂಟು ಮಾಡುವಂಥ ಮಹಾರಾಜ. ಇಲ್ಲಿ ರಾಜ ಎಂಬುದು ಕೂಡ ಹೇಳಲ್ಪಟ್ಟಿದೆ. ರಾಜ ಅಂತ ಹೇಳಲ್ಪಡುವಾಗ ಈ ಲೋಕದ ರಾಜರು ನೋಡಲ್ಪಡುವಾಗ ಆ ಪ್ರಜೆಗಳನ್ನು ಸಾಕಿ ಸಲಿಸಿ
ಆ ಪ್ರಜೆಗಳನ್ನು ಉದ್ಧರಿಸುವವರಾಗಿ ಕಾಣಲ್ಪಡುವವರಾಗಿರ್ತಾರೆ. ಆದರೆ ಈ ಮಹಾರಾಜ, ಪರಲೋಕದಿಂದ ಇಳಿದು ಬಂದ ಮಹಾರಾಜ, ಎಲ್ಲ ರಾಜ್ಯಗಳಿಗಿಂತ ಉನ್ನತ ರಾಜ್ಯ. ಈ ಲೋಕದ ರಾಜ್ಯನು ಎಲ್ಲ ಸಾಧನೆಗಳು ಮಾಡಿ ಎಲ್ಲವನ್ನು ಕೂಡ ಲೋಕಗೆ ಅವರು ತರಬೇತಿಗಳು ಒಂದು ಆದ ನಂತರ ಅವನು ರಾಜ ಆಗ್ತಾನೆ. ಆದರೆ ನಮಗಾಗಿ ಹುಟ್ಟು ಬಂದಿರುವ ರಾಜ ಮಹಾರಾಜ ಹುಟ್ಟುವಾಗಲೇ ರಾಜನಾಗಿ ಲೋಕದ ಪಾಪಗಳಿಂದ ಶಾಪಗಳಿಂದ ಬಿಡಿಸಿ ನಿತ್ಯ ರಾಜ್ಯ, ಪರಲೋಕದ ರಾಜ್ಯ. ಈ ಲೋಕ ನಿಮಗೆ ಶಾಶ್ವತವಲ್ಲ, ಪರಲೋಕದಲ್ಲ ನಾನು ನಿಮಗೆ ನಿರ್ಮಿಸಿದ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ನಿಮಗೆ ಕೊಂಡೋಗುತ್ತೇನೆ, ಸೇರಿಸುತ್ತೇನೆ ಎಂಬುದಕ್ಕಾಗಿ ಬಂದಿರುವ ಒಂದು ಮಹಾರಾಜನಾಗಿದ್ದಾನೆ. ಅದಕ್ಕೆ ಆ ರಾಜನ ಹುಟ್ಟಿದ ದಿನವನ್ನು ಕ್ರಿಸ್ತ ಜಯಂತಿಯಾಗಿ ನಾವು ಆಚರಣೆ ಮಾಡುವರಾಗಿದ್ದೇವೆ. ಒಂದು ಸಲ ಒಬ್ಬ ರಾಜ್ಯ ಮಂತ್ರಿ ತನ್ನ ಮೆರವಣಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಆ ಮಂತ್ರಿ ತನ್ನ ರಾಜನಿಗೆ ಕ್ರಿಸ್ತ ಜಯಂತಿಯ ಬಗ್ಗೆ ತಿಳಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವ ಒಂದು ಸಂದರ್ಭದಲ್ಲಿ ರಾಜನಿಗೆ ಹೇಳ್ತಾನಲ್ಲ, ರಾಜ, ನಮಗಿಂತ ಉನ್ನತವಾದ ಒಬ್ಬ ರಾಜ ಪರಲೋಕದಿಂದ ಬಂದು ಭೂಮಿಯಲ್ಲಿ ಮನುಷ್ಯನಿಗೆ ರಕ್ಷಣೆ ಕೊಡುವುದಕ್ಕಾಗಿ ಪರಲೋಕದಿಂದ ಬಂದು ಸಾಧನೆ ಮಾಡದ ಅಂತ ಹೇಳೋ ರಾಜ ಒಪ್ಪಿಕೊಳ್ಳುವುದಿಲ್ಲ. ಅದೆಲ್ಲ ಆಗುವುದಿಲ್ಲ, ಸಾಧ್ಯ ಹೇಗೆ? ಅವರು ದೇವರಾಗಿದ್ದರೆ ಒಂದು ವೇಳೆ ಅಲ್ಲಿಂದಲೇ ರಕ್ಷಣೆ ಕೊಡಬಹುದಾಗಿತ್ತು, ಅವ್ರು ಯಾಕೆ ಬರಬೇಕಾಗಿತ್ತು ಭೂಮಿ ಮೇಲೆ, ಅವರು ಜನಿಸಬೇಕಾಗಿತ್ತು ಮಹಾರಾಜನಾಗಿ ಅಂತ ವಾದ ನಡೆಯುತ್ತದೆ ರಾಜನಿಗೂ ಮತ್ತು ಮಂತ್ರಿಗೆ. ರಾಜನಿಗೆ ಮಂತ್ರಿ ಏನೇನೋ ಪ್ರಯತ್ನ ಮಾಡಿ ತಿಳಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ರಾಜ ಅದನ್ನು ಸ್ವೀಕರಿಸಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಆದರೆ ಮಂತ್ರಿ ಅದನ್ನು ಹಾಗೆ ಬಿಟ್ಟು ಬಿಡ್ತಾನೆ. ಕೆಲವು ದಿನಗಳಾದ ನಂತರ ರಾಜ ಕೂಡ ಅದೇ ರೀತಿಯಲ್ಲಿ ಮತ್ತೊಂದು ಮೆರವಣಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ರಾಜನಿಗೊಂದು ಆಶ್ಚರ್ಯವಾದ ಒಂದು ದೃಶ್ಯವನ್ನು ನೋಡ್ತಾನೆ. ಏನು ಎಂಬುದಾಗಿ ನೋಡಲ್ಪಡುವಾಗ ಮಂತ್ರಿಯ ಪಕ್ಕದಲ್ಲಿ ತನ್ನ ಮಗುವನ್ನು ಕುಳಿಸಿಕೊಂಡು ನೀರಲ್ಲಿ ಹಡಗಲ್ಲಿ ಹೋಗ್ತಾ ಇರೋ ಒಂದು ದೃಶ್ಯವನ್ನು ನೋಡ್ತಾನೆ. ರಾಜನಿಗೆ ಆಶ್ಚರ್ಯ, ಒಂದು ಕಡೆ ಕೋಪ. ಯಾರಿಗೆ ಇವರು ಅಧಿಕಾರ ಕೊಟ್ಟರು, ಯಾರಿಗೆ ಇವರಿಗೆ ಹೇಳಿದ್ರು ನನ್ನ ಮಗುವನ್ನು ಕೊಂಡೋಗಿ ನೀರಲ್ಲಿ ಬೋಟಲ್ಲಿ ಹೋಗ್ತಾ ಇರಬೇಕಾದ್ರೆ ಇದು ಯಾರು ಕೊಟ್ಟರು ಅಂತ ಹೇಳಿಬಿಟ್ಟು ಹಾಗೆ ಅವರಿಗೆ ಒಂದು ಇದಾಗ್ಬಿಡುತ್ತದೆ. ಆ ಒಂದು ಸಂದರ್ಭದಲ್ಲಿ ನೋಡ್ತಾ ಇರುವಾಗಲೇ ಆ ಹಡಗಿರುವ ಸನ್ನಿವೇಶದಲ್ಲಿ ಒಂದು ಬಿರುಗಾಳಿ ಉಂಟಾಗಿ ಆ ಬಿರುಗಾಳಿ ಮೂಲಕ ಆ ಬೋಟು ಒಡೆದು ಹೋಗುವಂತೆ ಅಲ್ಲಿ ಒಳಗೆ ಇರುವವರೆಲ್ಲ ನೀರಲ್ಲಿ ಬಿದ್ದು ಒದ್ದು ತೇಲಾಡುವ ಒಂದು ಪರಿಸ್ಥಿತಿ ಉಂಟು. ಇದೆಲ್ಲ ರಾಜ ನೋಡ್ತಾ ಇರ್ತಾನೆ. ಕೊನೆಗೆ ತನ್ನ ಮಗು ಕೂಡ ನೀರಲ್ಲಿ ಮುಳುಗಿ ನೋಡ್ತಾ ಇರಬೇಕಾದ್ರೆ ರಾಜನಿಗೆ ಆತುರಗೊಳ್ಳುತ್ತಾನೆ. ಅಯ್ಯೋ, ತನ್ನ ಮಗು ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ, ಸಾವಿಗೆ ಒಂದು ಈಡಾಗ್ತಾ ಇದ್ದಾನೆ ಅಂತೇಳಿ ತನ್ನ ಕುದುರೆಯನ್ನು ನಿಲ್ಲಿಸಿ ತನ್ನ ರಾಜ ವಸ್ತ್ರಗಳು ಕೂಡ ತೆಗೆಯೋದಿಲ್ಲ, ಹಾಗೆ ನೀರಲ್ಲಿ ಜಿಗಿದು ಹೋಗಿ ತನ್ನ ಮಗುವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಕಾಪಾಡಿ ದಡಕ್ಕೆ ತರ್ತಾನೆ. ದಡಕ್ಕೆ ತಂದು ನೋಡಲ್ಪಡುವಾಗ ಅಲ್ಲಿ ಮಗುವಿಲ್ಲ, ಮಗುವಿನ ಹಾಗೆ ಇದ್ದ ಒಂದು ಗೊಂಬೆಯಾಗಿರುತ್ತದೆ. ಆಗ ಅದೇ ಮಂತ್ರಿ ಬಂದು ರಾಜನ ಹತ್ರ ನಗುತ್ತಾ, ರಾಜನೇ, ನೀವು ನಿನ್ನ ಮಗುವನ್ನು ಕಾಪಾಡುವುದಕ್ಕಾಗಿ ವಸ್ತ್ರಗಳನ್ನು ತೆಗೆದಿಲ್ಲ, ಹಾಗೆ ಜಿಗಿದರೆ ನಿನ್ನ ಹಿಂದೆ ನೋಡಲ್ಪಡುವ ಸೈನಿಕರಿದ್ದಾರೆ, ಎಷ್ಟೋ ಅಧಿಕಾರಿಗಳಿದೆ, ಈಜು ಬರೋರಿದ್ದಾರೆ, ಅವ್ರನ್ನೆಲ್ಲ ಹೋಗಿ ಮಗುವನ್ನು ರಕ್ಷಿಸುವಂತ ಹೇಳಿಲ್ಲ, ಬದಲು ನೀವೇ ಹೋಗಿ ಜಿಗಿದು ಕಾಪಾಡಿದ್ದೀರಿ ಅಂತ ಹೇಳಲ್ಪಡುವಾಗ ಆಗ ನಿನ್ನ ಒಬ್ಬ ಮಗನಿಗೆ ನೀವು ಕಾಪಾಡುವುದಕ್ಕೆ ನೀವು ಯಾವುದೂ ನೋಡಾದ ಜಿಗಿದು ಹೋಗಿದ್ರೆ ಇಡೀ ಮಾನವನ ಕುಲವೇ ಪಾಪದಲ್ಲಿ, ಕಷ್ಟದಲ್ಲಿ, ನೋವಲ್ಲಿ, ವ್ಯಾಧಿಯಲ್ಲಿ, ಮರಣದಲ್ಲಿ ಬಿದ್ದು ಒದ್ದಾಡ್ತಾ ಶಾಪಗಳಿಂದ ತೇಲಾಡ್ತಾ ಇರುವಲ್ಪಡುವಾಗ ಪರಲೋಕದ ದೇವರು ಬಂದು ರಕ್ಷಿಸುವಂಥದ್ದು ಅಷ್ಟು ಮುಖ್ಯವಲ್ಲವೇ ಎಂಬುದಾಗಿ ಕೇಳಲ್ಪಡುವಾಗ ಆಗ ರಾಜನಿಗೆ ಮನವರಿಕೆ ಆಯಿತು, ತಿಳುವಳಿಕೆ ಬಂತು, ಜ್ಞಾನ ಬಂತು. ಹೌದು, ನನ್ನ ಮಗುಗಾಗಿಯೇ ನಾನು ಈ ವಿಧವಾಗಿ ಕಷ್ಟಪಡಲ್ಪಡುವಾಗ ಪರಲೋಕದ ದೇವರು ಇಡೀ ಮಾನವನ ಕುಲಕ್ಕಾಗಿ ಮಾಡುವುದು ಸರಿ ಅಂತ ಆಗ ಆತನು ರಕ್ಷಕನಾಗಿ ದೇವನಾಗಿ ಹೊಂದಿಕೊಳ್ಳುವುದಕ್ಕೆ ಆತನು ಒಪ್ಪುಕೊಂಡ ಎಂಬುದಾಗಿ ಹೇಳಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರನ್ನು ಯೇಸು ಸ್ವಾಮಿ ನಮಗಾಗಿ ಬಂದ, ನಮ್ಮ ಪಾಪಗಳಿಗಾಗಿ ಬಂದ ಎಂಬುದಾಗಿ ನಾವು ನಮ್ಮಲ್ಲಿ ಅವರು ಆಹ್ವಾನಿಸಲ್ಪಡುವಾಗ ಇದೋ ಈ ಕ್ರಿಸ್ಮಸ್ ಅಲ್ಲಿ, ಕ್ರಿಸ್ತ ಜಯಂತಿ ಅವರು ನಮ್ಮ ಹೃದಯದಲ್ಲಿ ಜನಿಸುತ್ತಾ ನಮ್ಮಲ್ಲಿ ಜನಿಸಿ ನಮ್ಮನ್ನು ಕೂಡ ದೇವರು ಸಕಲದಲ್ಲಿ ಕಾದು ನಡೆಸುವುದಕ್ಕೆ ಆತನ ಶಕ್ತಿ ಉಳ್ಳ ದೇವರಾದ ಕರ್ತನಾಗಿದ್ದಾನೆ. ಮತ್ತು ಅದೇ ನಾವು ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡಲ್ಪಡುವಾಗ ಅಲ್ಲಿ ಕುರುಬರಿಗೆ ಶುಭ ಸಂದೇಶವನ್ನು ಮಹಾ ಸಂತೋಷ ಉಂಟು ಮಾಡುವ ಎಂಬುದಾಗಿ ಹೇಳಲ್ಪಟ್ಟಿರುವುದಾಗಿ ಓದುತ್ತೇವೆ. ಅಲ್ಲಿ ಕುರುಬರು ಆ ಸೀಮೆಯಲ್ಲಿ ಹೊಲದಲ್ಲಿ ರಾತ್ರಿಯಲ್ಲಿ ತನ್ನ ಕುರಿಗಳನ್ನು ಕಾಯುತ್ತಿರುವವರಿಗೆ ದೇವರು ತನ್ನ ಸಂದೇಶವನ್ನು ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ನೋಡಲ್ಪಡುವಾಗ
ಆ ಒಂದು ಪ್ರದೇಶದಲ್ಲಿ, ಆ ದೇಶದಲ್ಲಿ ಎಷ್ಟೋ ಒಂದು ಗಣ್ಯ ವ್ಯಕ್ತಿಗಳು ಇದ್ದರು, ಮಹಾಯಾಜಕರಿದ್ದರು, ಶಾಸ್ತ್ರಿಗಳಿದ್ದರು, ಎಲ್ಲರಿದ್ದರೂ ಕೂಡ ಅವರ ಬಳಿಯಲ್ಲಿ ಹೋಗಿ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸಲಿಲ್ಲ. ಬದಲಿಗೆ ಯಾರ ಬಳಿಯಲ್ಲಿ ತಿಳಿಸಿದ್ದಾರೆ ಅಂತೇಳಿ ನೋಡಲ್ಪಡುವಾಗ ಅಲ್ಲಿ ಕುರುಬರ ಬಳಿಯಲ್ಲಿ ತಿಳಿಸಿದ್ದಾರೆ. ಆ ಕುರುಬರಿಗೆ ಯಾಕೆ ಆ ಸಂದರ್ಭದಲ್ಲಿ ತಿಳಿಸಬೇಕಾಗಿತ್ತು ಎಂಬುದಾಗಿ ನಾವು ನೋಡಲ್ಪಡುವಾಗ ಆಗಿನ ಸನ್ನಿವೇಶದಲ್ಲಿ ದೇವರ ಅಧಿಕವಾದಿ ದೇವರ ಆಜ್ಞೆಗಳನ್ನು, ಕಟ್ಟಡಗಳನ್ನು, ನಿಯಮಗಳನ್ನು ಅಧಿಕವಾಗಿ ಪಾಲಿಸುವವರು ಮಾತ್ರವೇ ದೇವರನ್ನು ತುಂಬ ಮುಖ್ಯಸ್ಥರಾಗಿ ದೇವರಿಗೆ ತುಂಬ ಹತ್ತಿರ ಉಳ್ಳವರಾಗಿದ್ದರು. ಯಾರೆಲ್ಲ ದೇವರ ಆಜ್ಞೆಗಳಾಗಲಿ ದೇವರ ನಿಯಮಗಳು ಪಾಲಿಸದೇ ಇರುವವರು ದೇವರಿಂದ ದೂರವರಾಗಿ ಕಾಣಲ್ಪಡುತ್ತಾ ಇದ್ರು. ಅವ್ರನ್ನ ಅಷ್ಟೊಂದು ಗೌರವಿಸ್ತಲೇ ಹೀನವಾಗಿ ನೋಡ್ತಾ ಇದ್ರು. ಆ ಥರದಲ್ಲಿ ಹೀನವಾಗಿ ಕಾಣಲ್ಪಟ್ಟವರೇ ಈ ಒಂದು ಕುರುಬರಾಗಿ ಕಾಣ್ತಾ ಇದ್ರು. ಯಾಕಂತ ಹೇಳಿದ್ರೆ ಇವರು ಕುರಿಗಳು ಮೇಯಿಸಲಿಕ್ಕೆ ಹೋಗಲ್ಪಡುವಾಗ ಅನೇಕ ದಿನಗಳವರೆಗೆ ಅವರು ಹೊಲಗಳಲ್ಲಿ, ಗದ್ದೆಗಳಲ್ಲಿ, ಊರು ಬಿಟ್ಟು, ಮನೆಗಳು ಬಿಟ್ಟು ದೂರದಲ್ಲಿ ಇರುವವರಾಗಿದ್ದರು. ಆದರೆ ದೇವರ ನಿಯಮಗಳನ್ನು ಅಷ್ಟೊಂದು ಕಂಡುಹಿಡಲಿಕ್ಕೆ, ಅಷ್ಟೊಂದು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರನ್ನು ಯಾರು ಕೂಡ ಅಷ್ಟೊಂದು ಗೌರವಿಸ್ತಲ್ಲ, ಅವರು ಹೀನವಾಗಿ ನೋಡ್ತಾ ಇದ್ರು. ಆ ಹೀನದಲ್ಲಿ ಇದ್ದ ಸ್ಥಿತಿಯಲ್ಲಿ ಯಾರು ಅವರನ್ನು ಗೌರವಿಸುತ್ತಿದ್ದ ಅಂಥವರಿಗೆ ಇದೋ ನಾನು ಹೀನದಲ್ಲಿದ್ದವರಿಗೆ ನಾನು ಬಂದಿದ್ದೇನೆ, ಅವರನ್ನು ರಕ್ಷಿಸುವುದಕ್ಕಾಗಿ, ಅವರನ್ನು ಉದ್ಧರಿಸುವುದಕ್ಕಾಗಿ, ಅವರನ್ನು ನಡೆಸುವುದಕ್ಕೆ ಬಂದಿದ್ದೇನೆ ಎಂಬ ತೋರ್ಪಡಿಸುವುದಕ್ಕಾಗಿ ಪರಲೋಕದಿಂದ ಬಂದ ಸಂದೇಶ ಅವರಿಗೆ ತಿಳಿಸಲ್ಪಟ್ಟಿದೆ. ಇದು ಕೂಡ ಅದೇ ರೀತಿಯಲ್ಲಿ ಕೂಡ ಯೇಸು ಸ್ವಾಮಿ ಎರಡನೇ ಬರುವಿಕೆಯಲ್ಲಿ ಬರಲ್ಪಡುವಾಗ ಈಗಿನ ಕಾಲದಲ್ಲಿ ಯಾರೆಲ್ಲ ಹೀನ ಸ್ಥಿತಿಯಾಗಿ ದೇವರೊಂದಿಗೆ ಕಾಣಲ್ಪಡುವವರಾಗಿರ್ತಾರೋ, ತಳ್ಳಲ್ಪಟ್ಟವರಾಗಿರ್ತಾರೋ, ಹೀನವಾಗಿ ನೋಡ್ತಾ ಇರ್ತಾರೋ, ಆ ಎರಡನೇ ಬರುವಿಕೆಯಲ್ಲಿ ಕೂಡ ದೇವರು ಅಂಥವರಿಗೆ ಅತಿ ಬೇಗ ಆ ಎರಡನೇ ಬರುವಿಕೆಯಲ್ಲಿ ಬಂದು ಅವರನ್ನು ಪರಲೋಕಕ್ಕೆ ಕೊಂಡೋಗಿ ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕೆ, ನಿತ್ಯ ಜೀವಕ್ಕೆ ಇದೊಂದು ಆಧಾರವಾಗಿ, ಉದಾಹರಣೆಯಾಗಿ ಕಾಣಲ್ಪಡುವುದಾಗಿದೆ. ಹಲ್ಲೆಲೂಯಾ. ಏಕೆಂದರೆ ದೇವರಾದ ಕರ್ತನು ಅದಕ್ಕಾಗಿಯೇ ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಭೂಮಿ ಮೇಲೆ ಆತನು ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ಈಗಲೂ ಕೂಡ ಆತನು 2000 ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಇದ್ದೆ, ಈಗಲೂ ಕೂಡ ಆತನು ನಮ್ಮೊಂದಿಗೆ ಜೀವಿಸುವನಾಗಿದ್ದಾನೆ. ಯಾಕೆ ಅವರು ಜೀವಿಸ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ದಿನದಲ್ಲಿ ಕೂಡ ನಾವು ರೊಟ್ಟಿಯ ರೂಪದಲ್ಲಿ ಅವರು ನಮ್ಮಲ್ಲಿಗೆ ಬರುತ್ತಾ ಆ ರೊಟ್ಟಿಯೊಂದಿಗೆ ನಾವು ಜೀವಿಸುವ ಜನಗಳಾಗಿ ಕಾಣಲ್ಪಡುವಂತೆ ನಮ್ಮನ್ನು ಪ್ರತಿಯೊಂದು ದಿನದಲ್ಲಿ ನಮ್ಮೊಂದಿಗೆ ಇರುತ್ತಾ ಯುಗದ ಸಮಾಪ್ತಿವರೆಗೆ ಇರುತ್ತೇನೆ ಎಂಬುದಾಗಿ ಹೇಳಿರುವಂಥ ಯೇಸು ಸ್ವಾಮಿ ಭೂಮಿಯಲ್ಲಿ ಕಾಣಲ್ಪಡುವವರಾಗಿದ್ದಾರೆ. ದೇವರಾದ ಕರ್ತನ ತಾನೇ ಈ ಒಂದು ಸಂದೇಶದ ಮೂಲಕ ಕ್ರಿಸ್ತ ಜಯಂತಿಯನ್ನು ಮತ್ತು ಆತ ಜನ್ಮ ದಿನವನ್ನು ಆಚರಿಸಲ್ಪಡುವಾಗ ಆತನು ನಮ್ಮನ್ನು ಭೂಮಿಯಿಂದ ಬಿಡಿಸಿ ಪರಲೋಕ ಕೊಂಡೋಗುವಂಥ ದೇವರು ಎಂಬುದಾಗಿ ಆತನು ಆರಾಧಿಸಿ, ಶ್ರುತಿಸಿ, ಕೊಂಡಾಡಿ, ಮಹಿಮೆಪಡಿಸುವಾಗ ಆತನು ಖಂಡಿತವಾಗಿ ನಮ್ಮನ್ನು ಪರಲೋಕದಲ್ಲಿ ನಿತ್ಯ ರಾಜ್ಯದಲ್ಲಿ ಸೇರಿಸಿ ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಶಕ್ತಿ ಉಳ್ಳ ದೇವರಾದ ಕರ್ತನಾಗಿದ್ದಾನೆ. ಆಮೆನ್. ದೇವರಾದ ಕರ್ತನು ಈ ದಿನದಲ್ಲಿ ಈ ಕ್ರಿಸ್ತ ಜಯಂತಿ 2023ನೇ ವರ್ಷದಲ್ಲಿ ನಮಗೆ ಆಶೀರ್ವಾದವಾಗಿ ಮತ್ತು 24 ವರ್ಷಕ್ಕೆ ಹೋಗುವ ಮುಂಚಿತವಾಗಿ ದೇವರು ತಾನೇ ನಮ್ಮನ್ನ ಹೊಸ ವರ್ಷದಲ್ಲಿ ಹೊಸ ವಾಗ್ದಾನಗಳೊಂದಿಗೆ, ಹೊಸ ಆತನ ಆಶೀರ್ವಾದದೊಂದಿಗೆ ನಡೆಸುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ.